ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವತಾ. ಗಜಾನನಂ ಭೂತಗಣಾದಿಸೇವಿತಂ ಕಪಿಸ್ತಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನಲ್ನಿಂದ ನಮಸ್ಕಾರಗಳು. ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ. ಬನ್ನಿ ವೀಕ್ಷಕರೇ, ಇಂದಿನ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ಈ 4 ರಾಶಿಯವರು ಅಪ್ಪಿತಪ್ಪಿಯೂ ಆಮೆ ಉಂಗುರವನ್ನು ಧರಿಸಬೇಡಿ. ಜ್ಯೋತಿಷ್ಯ ಸಲಹೆಯಂತೆ ನೀವು ತಿಳಿದು ಈ ಉಂಗುರವನ್ನು ಧರಿಸಿ. ಆಮೆ ಉಂಗುರವು ಸಂಪತ್ತು, ಅದೃಷ್ಟ ತರುವ ಮಂಗಳಕರ ಸಂಕೇತ. ವಿಷ್ಣುವಿನ ಕೂರ್ಮಾವತಾರದಿಂದಾಗಿ ಇದನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. ಇದನ್ನು ಧರಿಸಲು ನಿರ್ದಿಷ್ಟ ನಿಯಮಗಳಿವೆ. ಈ ಆಮೆ ಉಂಗುರವನ್ನು ಯಾರು ಧರಿಸಿದರೆ ಶುಭ ಫಲ ದೊರೆಯಲಿದೆ ಮತ್ತು ಯಾರು ಧರಿಸಿದರೆ ಅವರಿಗೆ ಅಶುಭ ಫಲ ದೊರೆಯಲಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವೀಕ್ಷಕರೇ, ಆಮೆ ಉಂಗುರವು ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಮಂಗಳಕರವೆಂದು ಪರಿಗಣಿಸಲ್ಪಟ್ಟಿದ್ದು, ಸಂಪತ್ತು, ಸಮೃದ್ಧಿ, ಶಾಂತಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಇದು ವಿಷ್ಣುವಿನ ಕೂರ್ಮಾವತಾರದ ಸಂಕೇತವಾಗಿದೆ. ಆಮೆ ಉಂಗುರವನ್ನು ಧರಿಸುವುದರಿಂದ ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ. ಇದು ಜೀವನದ ಸಮಸ್ಯೆಗಳನ್ನು ತೆಗೆದು ಹಾಕುತ್ತದೆ ಎಂದು ನಂಬಲಾಗಿದೆ. ಆದಾಗ್ಯೂ ಆಮೆ ಉಂಗುರವನ್ನು ಧರಿಸಲು ಕೆಲವು ನಿಯಮಗಳಿವೆ. ಈ ನಿಯಮಗಳನ್ನು ನಿರ್ಲಕ್ಷಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ತೊಂದರೆಗಳು ಉಂಟಾಗಬಹುದು. ರತ್ನಶಾಸ್ತ್ರದ ಪ್ರಕಾರ ಆಮೆ ಉಂಗುರಗಳು ಕೆಲವು ರಾಶಿಗಳಿಗೆ ಶುಭವಲ್ಲ. ವೀಕ್ಷಕರೇ, ಈಗ ಯಾವ 4 ರಾಶಿಗಳ ಜನರು ಆಮೆ ಉಂಗುರಗಳನ್ನು ಧರಿಸಬಾರದು ಎನ್ನುವುದನ್ನು ಈಗ ತಿಳಿಯೋಣ. ಆಮೆ ಉಂಗುರ ಧರಿಸುವುದರಿಂದ ಹಲವು ಪ್ರಯೋಜನಗಳಿವೆ ಎಂದು ತಿಳಿದಿದ್ದರೂ ಎಲ್ಲ ರಾಶಿಯ ಜನರು ಅದನ್ನು ಧರಿಸಬಾರದು. ರತ್ನಶಾಸ್ತ್ರದ ಪ್ರಕಾರ ಮೇಷ, ಕನ್ಯಾ, ವೃಶ್ಚಿಕ ಮತ್ತು ಮೀನ ರಾಶಿಯ ಜನರು ಆಮೆ ಉಂಗುರಗಳನ್ನು ಧರಿಸಬಾರದು. ಈ 4 ರಾಶಿಗಳು ನೀರಿನ ಅಂಶಕ್ಕೆ ಸಂಬಂಧಿಸಿವೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ. ವೀಕ್ಷಕರೇ, ಈಗ ಯಾವ ರಾಶಿಯವರು ಆಮೆ ಉಂಗುರವನ್ನು ಧರಿಸಿದರೆ ಶುಭವಾಗುತ್ತದೆ ಎನ್ನುವುದನ್ನು ತಿಳಿಯೋಣ. ರತ್ನಶಾಸ್ತ್ರದ ಪ್ರಕಾರ ಈ 2 ರಾಶಿಗಳಲ್ಲಿ ಜನಿಸಿದವರಿಗೆ ಆಮೆ ಉಂಗುರವನ್ನು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ. ಈ 2 ರಾಶಿಗಳು ಖಂಡಿತವಾಗಿಯೂ ಆಮೆ ಉಂಗುರವನ್ನು ಧರಿಸಬೇಕು. ಆಮೆ ಉಂಗುರವನ್ನು ಧರಿಸುವುದು 2 ರಾಶಿಚಕ್ರ ಚಿಹ್ನೆಗಳ ಜನರಿಗೆ ತುಂಬ ಪ್ರಯೋಜನಕಾರಿ. ಈ ಉಂಗುರವನ್ನು ಧರಿಸುವುದರಿಂದ ಸಂತೋಷ, ಸಮೃದ್ಧಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇದು ಪ್ರೀತಿಯ ಜೀವನವನ್ನು ಸಹ ಸುಧಾರಿಸುತ್ತದೆ ಎಂದು ನಂಬಲಾಗಿದೆ. ಹಾಗಾದರೆ ಆ 2 ರಾಶಿಗಳು ಯಾವುವು ಎಂಬುದನ್ನು ನೋಡುವುದಾದರೆ, ವೃಷಭ ಮತ್ತು ಮಕರ ರಾಶಿಯವರು ಆಮೆ ಉಂಗುರವನ್ನು ಧರಿಸಿದರೆ ಅತ್ಯಂತ ಶುಭವಾಗುತ್ತದೆ ಎಂದು ನಂಬಲಾಗಿದೆ. ಆಮೆ ಉಂಗುರ ಧರಿಸುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಎನ್ನುವುದನ್ನು ಈಗ ತಿಳಿಯೋಣ. ಆಮೆ ಉಂಗುರವನ್ನು ಧರಿಸುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ವೀಕ್ಷಕರೇ, ಹಾಗಾದರೆ ನಾವು ಆಮೆಯ ಉಂಗುರವನ್ನು ಧರಿಸುವ ಮುನ್ನ ಅದು ಯಾವ ಲೋಹದಿಂದ ತಯಾರಿಸಿದ ಉಂಗುರವಾಗಿರಬೇಕು ಎನ್ನುವುದಾದರೆ ಅದು ಬೆಳ್ಳಿಯ ಆಮೆಯ ಉಂಗುರವಾಗಿರಬೇಕು. ಬೆಳ್ಳಿಯ ಲೋಹದಿಂದ ತಯಾರಿಸಿದ ಆಮೆಯ ಉಂಗುರವನ್ನು ಧರಿಸುವುದು ಬಹಳ ಶ್ರೇಷ್ಠ. ಹಾಗೆ ವೀಕ್ಷಕರೇ, ಎಂತಹ ಉಂಗುರವನ್ನು ಧರಿಸಬಾರದು ಎನ್ನುವುದಾದರೆ ನಮಗೆ ಇಷ್ಟವಾದ ದೇವರುಗಳ ಚಿತ್ರ ಇರುವ ಆಮೆಯ ಉಂಗುರವನ್ನು ಧರಿಸಬಾರದು. ಅದಕ್ಕೆ ಆದ ನಿಯಮವಿದೆ. ಆದ ಕಾರಣ ಆಮೆಯ ಉಂಗುರದ ಬೆನ್ನಿನ ಮೇಲೆ ಶ್ರೀ ಎನ್ನುವ ಚಿಹ್ನೆಯ ಗಮನಿಸಬೇಕು. ಶ್ರೀ ಚಿಹ್ನೆಯ ಇರುವ ಉಂಗುರವನ್ನು ಧರಿಸುವ ಮೊದಲು ಅದನ್ನು ಗಂಗಾ ಜಲದಿಂದ ಸ್ವಚ್ಛಗೊಳಿಸಿ. ಆಮೆಯ ಬಾಯಿ ಯಾವಾಗಲೂ ನಿಮ್ಮ ಕಡೆಗೆ ಇರಬೇಕು.
ಈ ಸ್ಥಾನದಲ್ಲಿ ಉಂಗುರವು ಹೆಚ್ಚು ಪ್ರಯೋಜನಕಾರಿ ಎಂದು ನಂಬಲಾಗಿದೆ. ವೀಕ್ಷಕರೇ, ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ. ಧನ್ಯವಾದಗಳು.